ಸರ್ ಅವರು ನಮ್ಮ ಅಳಿಯವ ಇಂಜಿನಿಯರ್ ಕಾಲೇಜ್ ಅಗಡಿ ಕಾಲೇಜ್ನಲ್ಲಿ ಲಕ್ಷ್ಮೇಶ್ವರ ಅಗಡಿ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದ, ಸಿವಿಲ್ ಇಂಜಿನಿಯರ್. ಈಗ ಲಾಸ್ಟ್ ಸೆಮ್ ಇರ್ತದೆ. ಎಲ್ಲ 5 ಸೆಮ್ಮು ಟಾಪರ್ ಅವ ಕಾಲೇಜ್ಗೆ. ಆಮ್ಯಾಗ ಇದಕ್ಕೆ ಯೂನಿವರ್ಸಿಟಿಗೂ ಟಾಪರ್ ಇದ್ದವ. ಆಮೇಲೆ ಈಗ ಮುಂದೆ ಇದನ್ನು ಮುಗಿಸಿ ಮಿಲ್ಟ್ರಿ ಸೆಲೆಕ್ಟ್ ಆಗ್ಬೇಕಂತೇಳಿ ಅವನದು ಮೊದ್ಲಾಗ ಒಂದು ಮಿಲ್ಟ್ರಿ ಸೆಲೆಕ್ಟ್ ಆಗಿತ್ತು. ಅದು ಟ್ಯಾಟ್ಯೂ ಇದನ್ನು ಹಾಕ್ಸಿದ್ಕೆ ಅವರು ಹೊಳೆ ಕಳಿಸಿದ್ರು. ಈ ಸರ್ನು ಮಿಲ್ಟ್ರಿ ಸೆಲೆಕ್ಷನ್ ಆಗ್ಬೇಕಂತೇಳಿ ಅವ ಅದನ್ನು ಟ್ಯಾಟ್ಯೂ ಎಲ್ಲ ತೆಗಿಸಿ ಇದು ಮಾಡಿ ಮಿಲ್ಟ್ರಿ ಸೆಲೆಕ್ಷನ್ ಆಗೋವಿದ್ದ. ಅಲ್ಲೇ ಇಂಜಿನಿಯರಿಂಗ್ ಮಾಡಿ ನಾನು ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಆಗಿ ದೇಶ ಸೇವೆ ಮಾಡ್ಬೇಕಂತೇಳಿ ಅವನದು ಛಲ ಇತ್ತು. ಅವರು ಇಂಜಿನಿಯರಿಂಗ್ ಕಾಲೇಜ್ನಾಗ ಅಲ್ಲಿಂದ ಬರೋ ಹೊತ್ನ್ಯಾಗ ಲಕ್ಷ್ಮೇಶ್ವರಲಿಂದ ಅವರು ಫ್ರೆಂಡಂದು ಗಾಡಿ ತೊಗೊಂಡು ಅವ ಬರಾಕತ್ತಿದ್ದ. ಬರೋ ಹೊತ್ನ್ಯಾಗ ಈತ ಗದಗಿನ ಕಡೆಯಿಂದ ಪೊಲೀಸ್ ಜೀಪ್ ಅಲ್ಲಿ ಯೂಟರ್ನ್ ಐತಲ್ಲ ಡಿವೈಡರ್, ಅಲ್ಲಿ ಜೋರಾಗ ಅವ ಹೊಳಿಸಿ ಅವ ಹಿಂಗೆ ಬಂದಾನ. ಅವಂಗೆ ಹೊಡೆದು ಬಿಟ್ಟಾನ. ಹೊಡೆದು ಜೋರಾಗಿ ಗಾಯ ಆಗಿ ಅವಂಗೆಲ್ಲ ಭಾಳ ತೆಲಿಗೆ ಅದಕ್ಕೆ ಹೊಡೆದು ಬಿದ್ದು ಚಿಕಿತ್ಸೆ ಎಲ್ಲ ಕೊಡಿಸಿದ್ವಿ. ಆದರೂ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ನಮ್ಗೆ ಅತೀವ ನಮ್ಮ ಮನೆತನಕನ ಕರೂರು ಮನೆತನಕನ ನಮ್ಗೆ ಭಾಳ ದುಃಖ ಆಗೈತಿ. ಅವನು ಇದಕ್ಕೆ ಮುಂದೆ ಅವ ಹೆಚ್ಚಿನ ರೀತಿಯಲ್ಲಿ ಇಂಜಿನಿಯರಿಂಗ್ ಇದ್ರಾಗ ಹೆಚ್ಚಿನ ಇದನ್ನು ಸೈನಿಕ ಇದ್ರಾಗ ಹೆಚ್ಚಿನ ಹುದ್ದೆಯಲ್ಲಿ ಆಗ್ಬೇಕು ಅನ್ನೋದು ಒಂದು ಭಾಳ ಆಸೆ ಇತ್ತು. ಏನು ದೇವರು ಈಗ ಅವನ್ನ ಕರ್ಕೊಂಡು ಭಾಳ ತಪ್ಪು ಮಾಡಿಬಿಟ್ಟ ಅನಿಸಿತ್ತು. ನಮ್ಗೆ ಭಾಳ ದುಃಖ ಆಗೈತೆ ನಮ್ಗೆ. ಯಶ್ ಅವ್ರಿಗೆ ಇವಂಗೆ ಏನು ಸಂಬಂಧ ಇಲ್ಲ ಸರ್. ಅವ ಕಾಲೇಜ್ನಿಂದ ಬರಾಕತ್ತಿದ್ದ. ಫಸ್ಟ್ ಅವ ಅಲ್ಲಿ ಸುರುಣಿಗ್ಯಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡ್ಕೊಂಬಂದಿದ್ರು. ನೋಡ್ಕೊಂಬಂದು ಆಮ್ಯಾಗ ಅವ್ರ ಫ್ರೆಂಡಂಗೆ ಗಾಡಿ ತೊಗೊಂಡು ಮನೆಗೆ ಬರಾಕತ್ತಿದ್ದವ. ಅಲ್ಲೇ ಲಕ್ಷ್ಮೇಶ್ವರದಾಗಿದ್ದ ಸುರುಣಿಗೆ ಹೋಗಿದ್ರು ಅವರು. ಬರ್ತಾನ ಅನ್ನೋ ಗೊತ್ತಿದ್ದು. ನಿಖಿಲ ಅವ್ರ ಫ್ರೆಂಡ್ಸ್ ಕೂಡಿ ಹೋಗಿದ್ರು. ಏನಿಲ್ಲ ಸರ್, ಅದು ಏನು ಸಂಬಂಧ ಇಲ್ಲ. ಅವ ಬರುವಂತೆ ಬರಾಕತ್ತಿದ್ದ. ಇವರು ಯೂಟರ್ನ್ ಮಾಡೋ ಹೊತ್ನ್ಯಾಗ ಅವರು ಜೋರಾಗ ಹೊಡೆದು ಇದು ಮಾಡ್ರಿ ಸರ್. ಅಶೋಕ್ ಕರೂರ್ ಅಂತ ನಾನು ಅವ್ರ ಮಾವಾರ.